ನ್ಯೂಸ್ ಅಟ್ ಸಿಎನ್ಹಳ್ಳಿ. ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು CP ನಂದೀಶ್ ಬಟ್ಲೆ. ಚಿಕ್ಕನಾಯಕನಹಳ್ಳಿಯಲ್ಲಿ ದಿನಾಂಕ 14/9/2024 ಶನಿವಾರ ತೀನಂ ಶ್ರೀ ಭವನದಲ್ಲಿ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ತುಮಕೂರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಹಿಂದಿ ಶಿಕ್ಷಕರ ಸಂಘ ಬೆಂಗಳೂರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಶಾಖೆ ತುಮಕೂರು ಜಿಲ್ಲೆ ಇವರ ಆಶ್ರಯದಲ್ಲಿ ಜಿಲ್ಲಾ ಹಿಂದಿ ಶಿಕ್ಷಕರ ಸಮ್ಮೇಳನ ಮತ್ತು ಹಿಂದಿ ದಿವಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ತುಮಕೂರು ಜಿಲ್ಲಾ ಪ್ರೌಢಶಾಲಾ ಹಿಂದಿ ಭಾಷಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಲೀಲಾರವರು ವಹಿಸಿದ್ದರು. ಈ ಸಮಾರಂಭವನ್ನು ಶ್ರೀ MV ನಾಗರಾಜರಾಯರು ಹಿರಿಯ ಸಾಹಿತಿಗಳು ಉದ್ಘಾಟಿಸಿದರು ಮತ್ತು ಈ ಒಂದು ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕಾಂತರಾಜು CS ರವರು ನಡೆಸಿಕೊಟ್ಟರು. ಈ ಒಂದು ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿಕುಮಾರ್ ಅವರು ಭಾಗವಹಿಸಿದ್ದರು. ಈ ಸಮಾರಂಭದಲ್ಲಿ ಶ್ರೀ S ವಾಸುದೇವಮೂರ್ತಿ ಸಂಪನ್ಮೂಲ ವ್ಯಕ್ತಿಗಳು ಹಿಂದಿ ಶಿಕ್ಷಣದ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಹಾಗೂ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಶ್ರೀಮತಿ ರಾಧಾ ವಿಜಯರಾಘವೇಂದ್ರರವರು, ಶ್ರೀ ಪ್ರೇಮಾನಂದರವರು, ಯೋಜನಾಧಿಕಾರಿಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಚಿಕ್ಕನಾಯಕನಹಳ್ಳಿ ಮತ್ತು ಸಮಾಜ ಸೇವಕರಾದ ಶ್ರೀ ಬ್ರಹ್ಮಾನಂದರವರು ಭಾಗವಹಿಸಿದ್ದರು. ಹಾಗೂ ತಾಲೂಕು ಹಿಂದಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು, ಕಾರ್ಯದರ್ಶಿಗಳಾದ MJ ಗುರುಸ್ವಾಮಿ ನಾಯ್ಡುರವರು ಹಾಗೂ ಇತರ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕಿನ ಸಂಘದ ಪದಾಧಿಕಾರಿಗಳು, ಹಿಂದಿ ಶಿಕ್ಷಕರುಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದ ಉದ್ದೇಶ ಸ್ವತಂತ್ರ ನಂತರದಲ್ಲಿ ಇಂಗ್ಲಿಷಿಗೆ ಸಮಾನವಾಗಿ ಒಂದು ಆಡಳಿತ ಭಾಷೆಯಾಗಿ ನಮಗೆ ಬೇಕಾಗಿತ್ತು ನಮ್ಮ ದೇಶಕ್ಕೆ. ಆಗ 1949 ಸೆಪ್ಟೆಂಬರ್ 14ರಂದು ಒಂದು ರಾಜಭಾಷೆಯಾಗಿ ಸಂವಿಧಾನದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ ಒಂದು ಸಂವಿಧಾನದ ಒಂದು ಮುದ್ರೆಯನ್ನು ಹೊಂದೋದಕ್ಕೆ ಎಲ್ಲ ಕೂಡ ಆ ಸ್ವತಂತ್ರ ನಂತರದ ಒಂದು ಕಮಿಟಿನಲ್ಲಿ ತೀರ್ಮಾನ ಮಾಡಲಾಯಿತು. ಅಂದಿನಿಂದ ಇದನ್ನು ರಾಜಭಾಷೆಯಾಗಿ ಹೊರಹೊಮ್ಮೋದಕ್ಕೆ ಪ್ರಾರಂಭ ಆಯಿತು. ಆಗಿಂದಲೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಹಿಂದಿ ದಿವಸ ಅಂತಕ್ಕಂಥ जिस प्रकार दीपों का प्रज्वलन अंधकार को दूर कर प्रकाश लाता है, ठीक उसी तरह हिंदी में भी हमारे जीवन में ज्ञान का रोशनी दे. विचार है, हिंदी एक विचार है. लिप्टन चाय बीड़ी का बंडल नहीं है. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಹಿಂದಿ ಎನ್ನುವುದು ಸಾಮಾನ್ಯವಲ್ಲ, ಅದೊಂದು ವಿಚಾರ ಅಂತ ಹೇಳಿದರು. ಇದು ಹೇಗೆ ಈ ಹಿಂದಿಗೆ ಒಂದು ವಿಶೇಷವಾದಂಥ ವರ್ಚಸ್ಸು, ಸಾಮರ್ಥ್ಯ, ಶಕ್ತಿ ಬಂದಿದ್ದು ಹೇಗೆ? ನಾವೆಲ್ಲ ಸುಮ್ಮನೆ ಹಿಂದಿ ಹಿಂದಿ ಅಂತ ಹೇಳ್ತೇವೆ. ಭಾರತದಲ್ಲಿ ಎಷ್ಟು ಜನ ಇದ್ದಾರೆ, ಅದರೊಳಗೆ ಅರ್ಧದಷ್ಟು ಜನ, ಸುಮಾರು 70 ಕೋಟಿ ಜನ ಹಿಂದಿಯನ್ನು ಮಾತನಾಡ್ತಾರೆ. ಸುಮಾರು 35 ಕೋಟಿಯಷ್ಟು ಜನಕ್ಕೆ ಹಿಂದಿಯ ಪರಿಚಯ ಇದೆ. ಇನ್ನು ಉಳಿದವರು ಹಿಂದಿ ಕಲಿಬೇಕಷ್ಟೇ. ಇದು ಹೇಗಾಯಿತು, ಈ ಶಕ್ತಿ ಹೇಗೆ ಬಂತು ಅಂದರೆ 1914ರಲ್ಲಿ ಗಾಂಧೀಜಿಯವರು मित्रों, हमारे SSLC ಮಕ್ಕಳಿಗೆ ಅತಿ ಹೆಚ್ಚು ಅಂಕವನ್ನು ಹೇಗೆ ಗಳಿಸಬೇಕು, ಉತ್ತಮವಾದಂತಹ ಅಂಕಗಳನ್ನು
ನಿಟ್ಟಿನಲ್ಲಿ ರವಿಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ PO ಸರ್ ಅವರು ಇದಕ್ಕೆ ಕನ್ನಡದ ತೇರನ್ನು ಎಳೆಯಲಿಕ್ಕೆ ನನಗಿಂತ ಹೆಚ್ಚು ಉತ್ಸುಕರಾಗಿರ್ತಕ್ಕಂತಹ ಈ ತಾಲೂಕಿನ ಕ್ರಿಯಾಶೀಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮಗ್ರ ಫಲಿತಾಂಶಕ್ಕೆ ಸದಾ ತೊಡೆಯುವಂತಹ ಕ್ರಿಯಾಶೀಲ ಮನಸ್ಸು ಹೊಂದಿರತಕ್ಕಂತಹ ನಾಗರಾಜೇಶ್ವರವರು ಮತ್ತು ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಕುಮಾರಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದು ನಮ್ಮ ಭೀಷ್ಮರು, ನಮ್ಮ ಸಾಹಿತ್ಯ ಭೀಷ್ಮರು ನಾಗರಾಜರಾಯರು ಸಹ ಈಗಾಗಲೇ ಮಾತಾಡಿದ್ದಾರೆ. ಸುಮಾರು 5-6 ವರ್ಷದ ಹಿಂದೆ ಹಿಂದಿನ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಾಗ ಆಂಗ್ಲ ಭಾಷಾ ಬೋಧಕರು, ಕನ್ನಡ ಭಾಷಾ ಬೋಧಕರು ಮತ್ತು ಹಿಂದಿ ಭಾಷಾ ಬೋಧಕರು 3 ಭಾಷಾ ಬೋಧಕರ ಜಿಲ್ಲಾ ಸಮಾವೇಶವನ್ನು ಮಾಡಬೇಕು ಅಂತ ಆಗ್ರಹಿಸಿದ್ರು ನಾನೇ, ಮತ್ತು ಮಾಡಬೇಕು ಅಂತ ಅವರಿಗೆ ಬೆನ್ನಿ ಬಿದ್ದು ಅವರಿಂದ ಒಂದು ಕೆಲಸವನ್ನು ಆಗೋ ಸಹ ಮಾಡ್ಕೊಂಡಿದ್ವಿ. ಸ್ನೇಹಿತರೆ, ಹಾಗಾಗಿ ಇರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ, ಹಿಂದಿ ಭಾಷಾ ಶಿಕ್ಷಕ ಮಿತ್ರರಿಗೆ ಪ್ರಥಮವಾಗಿ ಈ ಜಿಲ್ಲೆಯವರು ನನ್ನ ತಾಲೂಕಿಗೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿದ ಪ್ರೀತಿಪೂರ್ವಕವಾದಂಥ ಮತ್ತೊಮ್ಮೆ ನಾನು ಚಿಕ್ಕನಹಳ್ಳಿ ತಾಲೂಕಿಗೆ ಸ್ವಾಗತವನ್ನು ಕೊಡ್ತಾ, ಒಳ್ಳೆ ಸುಂದರ ಸಮಾರಂಭ, ಒಳ್ಳೆ ಸುಂದರವಾದಂಥ ವಾತಾವರಣ, ಇಂಥ ವಾತಾವರಣಕ್ಕೆ ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟರು ಪ್ರಥಮವಾಗಿ ನಮ್ಮ ಹಿಂದಿ ಶಿಕ್ಷಕ ಸಂಘದವರು, ನಮ್ಮ ಚಿಕ್ಕನಹಳ್ಳಿ ತಾಲೂಕಿನವರು. ಅದು ಮಾನ್ಯ ಶಾಸಕರನ್ನು ವಿನಂತಿ ಮಾಡಿಕೊಂಡಾಗ ಈ ದಿನವೇ ನಿಗದಿ ಮಾಡಿ ಅವರು ರಾಷ್ಟ್ರೀಯ ಭಾಷೆ ಉದಾತ್ತವಾಗಿ ಬೆಳೆದಂಥ ಮತ್ತು ಸ್ಥಾಪಿತವಾದಂಥ ಅಧಿಕೃತ ಮುದ್ರೆ ಪಡೆದಂಥ ದಿನ ನಾವು KMJ ಹೇಳಿದರು. ಈ ದಿನವನ್ನು ನಾವು ಬಳಕೆ ಮಾಡ್ಕೊಂಡು ಇವತ್ತೇ ಮಾಡೋಣ ಅಂತೇಳಿ ಅವಕಾಶ ತಗೊಂಡಿದ್ರು. ನಿನ್ನೆ ಸಂಜೆವರೆಗೂ ಸಹ ಸಾಹೇಬರು ಇಲ್ಲೇ ಇದ್ದರು. ಅನಿವಾರ್ಯ ಕಾರಣದಿಂದ ಮೀಟಿಂಗ್ ಇದೆ ಅಂತ ಹೇಳಿಬಿಟ್ಟು ಬೆಂಗಳೂರು ಹೋಗಿದ್ದರಿಂದ ಅವರ ಉಪಸ್ಥಿತಿಯಲ್ಲಿಯೇ ಈ ಕಾರ್ಯಕ್ರಮ ಆಗ್ತಾ ಇತ್ತು. ಹಾಗಾಗಿ ಈ ಜಿಲ್ಲೆಯವರಲ್ಲಿ ಕರೀಬೇಕು ಅಂತ ಹೇಳ್ಬಿಟ್ಟು ಬಹಳ ಪ್ರೀತಿಪೂರ್ವಕವಾಗಿ ಹೋಗ್ತೇವೆ ಕೊಟ್ಟಿದ್ರು. ಅನಿವಾರ್ಯ जैसे कि 12 साल बीत चुके हैं, ये हमारी पाठ्य पुस्तक का जो हिंदी वल्लरी आकर के, इसके बारे में प्रत्येक शब्द आप जानते हैं, इसके अंदर क्या है, उसके क्या है, ऊपर से नीचे तक, आसमान से धरती तक जो भी कुछ भी अंश है उन अंशों को आप जानते हैं। सिर्फ केवल मेरा दायित्व है कुछ याद दिलाना। चरविता चरवणा कहते हैं, संस्कृत में एक बात है, चरविता चरवणा, इसका मतलब होता है अगदिज्ञ अगियलो, चीविंगम तरह अगदिज्ञ अगीतागलो। सो एक बार याद दिलाने के लिए मैं यहाँ पर खड़ा हूँ। ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂತಹದೇ ವಾರ್ತೆಗಳನ್ನು ನೀವು ಕೇಳಬೇಕೆಂದಿದ್ದಲ್ಲಿ ದಯವಿಟ್ಟು News@CNಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ತಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಧನ್ಯವಾದ.